ಪ್ರಶ್ನೆಯನ್ನು ಹುಟ್ಟಾಕಿದೆ. ಶಿಸ್ತಿಗೆ ಹೆಸರಾದಂತ ಪೊಲೀಸ್ ಇಲಾಖೆ ಮಾನ ಹರಾಜಾಗಿರುವಂಥದ್ದು. ಅದು ಡಿಜಿಪಿ ರಾಸಲೀಲೆ ವಿಡಿಯೋ ಪ್ರಕರಣ ಮುಜುಗರವನ್ನ ತಂದಿಟ್ಟಿದೆ. ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂತಹ ಪ್ರಕರಣ, ವಿಡಿಯೋಗಳು, ಆಡಿಯೋಗಳು. ಡಿಜಿಪಿ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿರುವಂತದ್ದು ಸರ್ಕಾರ. ಪೊಲೀಸ್ ಇಲಾಖೆಗೆ ಒಂಥರ ಅವಮಾನ, ಮುಜುಗರ. ಬಟ್ ಡಿಜಿಪಿ ಆಗಿದ್ದಂಥವ್ರು ನಡ್ಕೊಂಡಂತ ರೀತಿ, ಆಗಿರುವಂತ ಸಿಕ್ಕಿರುವಂತ ವಿಡಿಯೋಗಳು ಅವಮಾನ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ ಅನ್ನುವಂಥದ್ದು. ವಿಡಿಯೋ ವೈರಲ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಡಿಜಿಐಜಿಪಿ ಡಾಕ್ಟರ್ ಎಂಎಸ್ ಸಲೀಂಗೆ ವರದಿಯನ್ನ ಕೇಳಿದ್ದಾರೆ ಸಿಎಂ. ಕೂಡಲೇ ಅಮಾನತಿಗೆ ಸೂಚನೆಯನ್ನ ಕೊಟ್ಟರು ಸಿಎಂ ಸಿದ್ದರಾಮಯ್ಯ. ಸೊ ಹೀಗಾಗಿ ಸಸ್ಪೆಂಡ್ ಮಾಡಲಾಯಿತು. ಸಿಎಂ ಸೂಚನೆ ಬೆನ್ನಲ್ಲೇ ರಾಮಚಂದ್ರ ರಾವ್ ಅಮಾನತು ಆಗಿರುವಂತದ್ದು. ಇಲಾಖೆ ತನಿಖೆಗೆ ಸೂಚಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸೂಚನೆ ಬೆನ್ನಲ್ಲೇ ಕ್ರಮ ಕೈಗೊಂಡಿರುವಂತದ್ದು. ಗೃಹ ಇಲಾಖೆ ಅಮಾನತು ಮಾಡಿ ಸದ್ಯ ಕ್ರಮವನ್ನ ಕೈಗೊಂಡಿದ್ದಾರೆ. ಮಾನ ಮರ್ಯಾದೆ ಹರಾಜಾಕಿರುವಂತ ಪ್ರಕರಣ ಇದು. ವಿಡಿಯೋ ಅದು ಫ್ಯಾಬ್ರಿಕೇಟ್ ಮಾಡಲಾಗಿದೆ, ಸೃಷ್ಟಿ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ರಾಮಚಂದ್ರ ರಾವ್. ಆಡಿಯೋಗಳು ಕೂಡ ಸಿಕ್ಕಿರುವಂಥದ್ದು. ಅದನ್ನ ಇನ್ನೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ಅದು ನಕಲಿ ಅನ್ನುವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆಂದ್ರೆ ಇದುವರೆಗೂ ಆ ವಿಡಿಯೋದಲ್ಲಿರುವಂತ ಯಾವ ಮಹಿಳೆನೂ ಕೂಡ ದೂರು ಕೊಟ್ಟಿಲ್ಲ. ಸೊ ಹೀಗಾಗಿ ಅದಕ್ಕೆ ಕತೆ ಕಟ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಬರ್ತಾ ಇದೆ. ಅದೇನೇ ಇದ್ರೂ ಕೂಡ ರಾಜ್ಯದ ಪೊಲೀಸ್ ಇಲಾಖೆಗೆ ಮುಜುಗರ ತಂದಂತ ಪ್ರಕರಣ. ಡಿಜಿಪಿ ರಾಮಚಂದ್ರ ರಾವ್. ಯಾರು ಈ ಡಿಜಿಪಿ ರಾಮಚಂದ್ರ ರಾವ್? ಈ ಸ್ಮಗ್ಲಿಂಗ್ ಕೇಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ರಾವ್ ಹೀರೋಯಿನ್ ಆಗಿದ್ಲಲ್ಲ, ಆಕೆಯ ತಂದೆ ಡಿಜಿಪಿ, ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿ. 8 ವರ್ಷದ ಹಳೆಯ ವಿಡಿಯೋ ಅಂತ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿ, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಗತ್ತು, ಶಿಸ್ತು, ಒಂದು ಗೌರವ ಎಲ್ಲವೂ ಕೂಡ ಇರುವಂತದ್ದು. ಕೆಲವೊಂದು ಪ್ರಕರಣಗಳು ಮಸಿ ಬಳಿತವೆ ಅಂತ, ಅದರಲ್ಲಿ ಇದು ಕೂಡ ಒಂದು ಪ್ರಕರಣ ಆಗಿದೆ ಅಂತ. ಯಾವ ರೀತಿಯ ಕ್ರಮ ಕೈಗೊಂಡು ಮುಜುಗರದಿಂದ ಒಂದು ಸ್ವಲ್ಪ ತಪ್ಪಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ ಈಗ? ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಪ್ರಮುಖವಾಗಿ ರಾಮಚಂದ್ರ ರಾವ್ ಪ್ರಕರಣ ನಿನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ವೈರಲ್ ಆಗ್ತಾ ಇರುವಂತದ್ದು. ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ನಡ್ಕೊಂಡಿರುವಂತ ರೀತಿ, ಅವರು ಹೇಳ್ತಾ ಇದ್ದಾರೆ ಅದು ಫ್ಯಾಬ್ರಿಕೇಟ್ ಮಾಡಲಾಗಿದೆ ಅನ್ನುವಂಥದ್ದು. ಆದ್ರೆ ಅದು ನಿಜ ಅನ್ನುವಂತ ರೀತಿಯಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಏನಾಗಿದೆಯೋ ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದ್ರೆ ಈ ಪ್ರಕರಣ ರಾಜ್ಯದ ಪೊಲೀಸ್ ಇಲಾಖೆಗೆ ಮುಜುಗರವನ್ನಂತೂ ತಂದಿದೆ. ನಾಟ್ ಓನ್ಲಿ ವಿಡಿಯೋ ಮಾತ್ರ ಅಲ್ಲ, ಆಡಿಯೋ ಕೂಡ ಸಿಕ್ಕಿರುವಂತದ್ದು. ಅದರಲ್ಲಿ ಮಾತನಾಡಿರುವಂತದ್ದು ನೋಡ್ಬೇಕು ನೀವು. ರಾಮಚಂದ್ರ ರಾವ್ ಕೆಲವೊಂದು ಪೇಪರ್ಗಳಲ್ಲಿ ಕೊಟ್ಟಿದ್ದಾರೆ, ಹೆಡ್ಲೈನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಜುಗರ ಆಗುವ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ರಾಮಚಂದ್ರ ರಾವ್ ನೆಡ್ಕೊಂಡಿರುವಂತದ್ದು, ವಿಡಿಯೋಗಳು ಸಿಕ್ಕಿರುವಂತದ್ದು. ಪಾರಾಗಬಹುದು ಅಂತ ಅಂದ್ಕೊಂಡಿದ್ದಾರೆ. ಗೊತ್ತಿಲ್ಲ ನಕಲಿನೋ ಅಸಲಿನೋ ಅನ್ನುವಂಥದ್ರ ಬಗ್ಗೆ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಅವ್ರ ಪ್ರಕಾರ ನಕಲಿ ಅಂತ, ಎಐ ವಿಡಿಯೋ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು. ಎಐ ವಿಡಿಯೋ ಮಾಡಲಾಗಿದೆ ಅನ್ನುವಂಥದ್ದು, ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಾಮಚಂದ್ರ ರಾವ್. ಹಾಗಾದ್ರೆ ಆಡಿಯೋನು ಕೂಡ ಹಂಗೇನಾ? ಹಂಗೆ ಸೃಷ್ಟಿ ಆಗಿದೆಯಾ? ಈ ಪ್ರಶ್ನೆಗಳು ಬರ್ತವೆ. ಸದ್ಯಕ್ಕೆ ಅಮಾನತು ಕ್ರಮ ಸಸ್ಪೆಂಡ್ ಮಾಡಲಾಗಿದೆ. ಸಿದ್ದರಾಮಯ್ಯನವರು ಗರಂ ಆಗಿದ್ರು. ನಿನ್ನೆ ರಾಮಚಂದ್ರ ರಾವ್ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿದ್ರು. ಏನಾಯ್ತು, ಏನು ಎತ್ತ ಅನ್ನುವಂಥದ್ದು ಹೇಳ್ಕೊಳ್ಳಕ್ಕೆ ಮನೆ ಒಳಗಡೆ ಬಿಟ್ಕೊಂಡಿಲ್ಲ ಪರಮೇಶ್ವರ್ ಅವರು. ಅವ್ರಿಗೆ ಅವಕಾಶ ಕೊಟ್ಟಿಲ್ಲ, ಸೇರ್ಸಿಲ್ಲ ಒಳಗಡೆ. ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅಸಮಾಧಾನಗೊಂಡಿದ್ರು ಗೃಹ ಸಚಿವರು ಅಂತ. ಯಾಕೆಂದ್ರೆ ರಾಜ್ಯದ ಪೊಲೀಸ್ ಇಲಾಖೆಗೆ ತನ್ನದೇ ಆದಂತ ಹೆಸರಿದೆ, ಶಿಸ್ತಿದೆ. ದೇಶದಾದ್ಯಂತ ಒಂದು ಒಳ್ಳೆ ಹೆಸರನ್ನ ಮಾಡಿರುವಂಥದ್ದು ರಾಜ್ಯ ಪೊಲೀಸ್ ಇಲಾಖೆ. ಆದ್ರೆ ಇಂತಹ ಪ್ರಕರಣಗಳಿದಾವಲ್ಲ, ಇಂತಹ ಪ್ರಕರಣಗಳು ಒಂದು ಆತ್ಮಸ್ಥೈರ್ಯವನ್ನ ಕುಸಿಸ್ತವೆ, ನೈತಿಕತೆಯ ಪ್ರಶ್ನೆಯನ್ನು ಹುಟ್ಟಾಕ್ತವೆ. ಸೊ ತತ್ಕ್ಷಣಕ್ಕೆ ಸಿಎಂ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಅಮಾನತಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ರಾಸಲೀಲೆ ಪ್ರಕರಣದ ವಿಡಿಯೋ ವೈರಲ್ ಪ್ರಕರಣ, ಕಾನೂನು ತಜ್ಞರ ಜೊತೆ ರಾಮಚಂದ್ರ ರಾವ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ.
ಸೈಬರ್ ಕ್ರೈಮ್ಗೆ ದೂರು ಕೊಡುವಂತ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಇದು ಎಐ ಮಾರ್ಫಿಂಗ್ ಅಂತ ಇಂದು ದೂರನ್ನ ಕೊಡ್ಲಾಗುತ್ತಾ ಅಂತ. ಎಐ ಮಾರ್ಫಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ದೂರನ್ನ ಕೊಡ್ತಾರಾ ಅಂತ. ಮಾರ್ಫಿಂಗ್ ಅಂತ ದೂರು ಕೊಟ್ರೆ FIR ದಾಖಲಾಗುತ್ತೆ. FIR ದಾಖಲಾದ್ರೂ ತನಿಖೆ ಅಷ್ಟು ಸುಲಭ ಇಲ್ಲ. ಪೊಲೀಸ್ ತಲೆ ಓಡಿಸಿದ್ದಾರೆ ಅಂತ ಕಾಣಿಸುತ್ತೆ ಇಲ್ಲಿ ಸ್ಪಷ್ಟವಾಗಿ. ಯಾಕಂದ್ರೆ ಇದು 8 ವರ್ಷಗಳ ಹಳೆಯ ವಿಡಿಯೋ, ಬೆಳಗಾವಿ DG ಕಚೇರಿಯಲ್ಲಿನ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ವೈರಲ್ ಆಗಿರುವಂತ ವಿಡಿಯೋದಲ್ಲಿನ ಮಹಿಳೆ ಯಾರು, ಆ ಮಹಿಳೆ ಯಾರು ಅನ್ನುವಂಥದ್ರ ಬಗ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಈ ವಿಡಿಯೋದ ಮೂಲ ಸಿಕ್ಕರೆ ಆ ಮಹಿಳೆಯರ ಮುಖವನ್ನ ಬ್ಲರ್ ಮಾಡಿ ವಿಡಿಯೋವನ್ನ ಬಿಡಲಾಗಿರುವಂಥದ್ದು. ಆ ವಿಡಿಯೋ ಎಲ್ಲಿಂದ ವೈರಲ್ ಆಯ್ತು ಅನ್ನುವಂಥದ್ರ ಬಗ್ಗೆ ಗೊತ್ತಾದ್ರೆ, ಅದರಲ್ಲಿದ್ದಂಥ ಮಹಿಳೆ ಯಾರು ಅಂತ ಗೊತ್ತಾದ್ರೆ, ಅವರನ್ನ ವಿಚಾರಣೆ ಮಾಡಿದ್ರೆ ಇದರ ಅಸಲಿಯತ್ತು ಗೊತ್ತಾಗುತ್ತೆ. ಚಿತ್ರೀಕರಣ ಆದ ಮೂಲ ಮೊಬೈಲ್ ಯಾವುದು, ವೈರಲ್ ವಿಡಿಯೋ FSLಗೆ ಕಳುಹಿಸಿದ್ರು ಪ್ರಯೋಜನ ಇಲ್ಲ. ವೈರಲ್ ವಿಡಿಯೋ ಡೂಪ್ಲಿಕೇಟ್ ಅಂತಾನೆ ಬರುತ್ತೆ ಅಲ್ಲಿ. ಹನಿ ಟ್ರ್ಯಾಪ್ ಬಲೆಗೆ ಬಿದ್ರ IPS ರಾಮಚಂದ್ರ ರಾವ್. ಹನಿ ಟ್ರ್ಯಾಪ್ ಬಲೆಗೆ ಬಿದ್ರ ಅಂತ, ಯಾಕೆಂದ್ರೆ ಅದು ಸೀಕ್ರೆಟ್ ಆಗಿ ಸೆರೆ ಹಿಡಿದಿರುವಂಥದ್ದು, ಯಾವುದೋ CCTV ದೃಶ್ಯಾವಳಿ ಅಲ್ಲ, ಸೀಕ್ರೆಟ್ ಆಗಿ ಸೆರೆ ಹಿಡಿಯಲಾಗಿದೆ. ಹನಿ ಟ್ರ್ಯಾಪ್ ಬಲೆಗೆ ಬಿದ್ರ ಅಂತ. ಹನಿ ಟ್ರ್ಯಾಪ್ ಬಲೆಗೆ ಬೀಳಕ್ಕೆ ಮೊದಲು ತಲೆಯಲ್ಲಿ ಬುದ್ಧಿ ಇರಬೇಕು. ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದಂಥವ್ರು, ಪೊಲೀಸ್ ಕಚೇರಿ ಅದು. ಮಹಿಳೆ ಜೊತೆ ಮಾತನಾಡಿರುವಂಥ ಆಡಿಯೋ ಕೂಡ ವೈರಲ್ ಆಗಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಳೆಯ ವಿಡಿಯೋ ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ, 8 ವರ್ಷಗಳ ಹಳೆಯ ವಿಡಿಯೋ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು ಅಲ್ಲಿನ CCTVಗಳನ್ನ ಪರಿಶೀಲನೆ ಮಾಡಿದಾಗಲೂ ಕೂಡ ಅಲ್ಲಿ ರೆಕಾರ್ಡ್ಸ್ಗಳು ಇರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದಂತೂ ಖಾತ್ರಿ ಇದೆ ಅವರಿಗೆ. ಆದ್ರೆ ಅಸಲಿಯದ್ದೇ ಅನ್ನುವಂಥದ್ದೇ ಏನಾದರೂ ಆದ್ರೆ ಯಾವ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿತ್ತು, ಆ ವಿಡಿಯೋದಲ್ಲಿ ಇರುವಂತ ಮಹಿಳೆಯರು ಯಾರು, ಆ ಮಹಿಳೆಯರು ಇದುವರೆಗೂ ಯಾರು ದೂರು ಕೊಟ್ಟಿಲ್ಲ. 8 ವರ್ಷದ ಹಳೆಯದು ಅಂತ ಹೇಳಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಷ್ಟು ದಿನ ಈ ವಿಡಿಯೋ ಏನಾದರೂ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇತ್ತಾ, ಹಣ ಕೀಳಲಾಗ್ತಾ ಇತ್ತಾ, ಈ ಪ್ರಶ್ನೆಗಳು ಇದಾವೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮುನಿ, ನಾನು ಆಗ್ಲೇ ಕೇಳ್ತಾ ಇದ್ದೆ, ರಾಜ್ಯ ಪೊಲೀಸ್ ಇಲಾಖೆಗೆ ಒಂದು ಗತ್ತಿದೆ, ಶಿಸ್ತಿದೆ, ಗೌರವ ಇದೆ, ಹೆಮ್ಮೆ ಪಡುವಂತ ಸಾಕಷ್ಟು ಪ್ರಕರಣಗಳೆಲ್ಲವೂ ಕೂಡ ಭೇದಿಸಿರುವಂತದ್ದು ನೋಡ್ತಾ ಇದ್ವಿ. ಆದ್ರೆ DGP ರಾಮಚಂದ್ರ ರಾವ್ ಪ್ರಕರಣ ಮಸಿ ಬಳಿದಂತ ಆಗ್ತಾ ಇದೆ, ಮುಜುಗರವನ್ನ ತರ್ತಾ ಇರುವಂತದ್ದು. ಸರ್ಕಾರದ ಕ್ರಮ ಎಷ್ಟರ ಮಟ್ಟಿಗೆ ಈಗ ಆ ಮುಜುಗರದಿಂದ ಪಾರಾಗುವಂತ ಪ್ರಯತ್ನ, ಮತ್ತು ಒಂದ್ ಕಡೆ ತನಿಖೆ ಯಾವ ರೀತಿಯಾಗಿ ಆಗುತ್ತೆ ಈ ಪ್ರಕರಣದಲ್ಲಿ ಅಂತ? ಪೃಥ್ವಿ, ಈ ಒಂದು ಪ್ರಕರಣದಿಂದ ಪೊಲೀಸ್ ಇಲಾಖೆಗೆ ಎಲ್ಲೊಂದು ರೀತಿ ಮುಜುಗರ ಉಂಟಾಗ್ತಾ ಇದೆ, ಮತ್ತೆ ಅದು ಸರ್ಕಾರಕ್ಕೂ ಕೂಡ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡುವಂತಹ ಒಂದು ಪ್ರಸಂಗ ಕೂಡ ಈಗ ಉಂಟಾಗಿರೋದು. ಆದ್ರಿಂದ ಏನು ಈಗಾಗಲೇ ರಾಜ್ಯ ಸರ್ಕಾರ ಕೂಡ DGP ರಾಮಚಂದ್ರ ಅವರನ್ನ ಒಂದು ಅಮಾನತು ಮಾಡೋದಕ್ಕೆ ಕೂಡ ಒಂದು ಶಿಫಾರಸು ಮಾಡಿರೋದು. ಮತ್ತೆ ಈಗಾಗಲೇ ಕ್ರಮವನ್ನು ಕೂಡ ಕೈಗೊಂಡಿದೆ. ಯಾಕಂದ್ರೆ ಏನು ಕಚೇರಿಯಲ್ಲೇ ಒಂದು ಸರ್ಕಾರಿ ಅಧಿಕಾರಿಯಾಗಿ ಕಚೇರಿಯಲ್ಲೇ ಒಂದು ರೀತಿ ಮಿಸ್ಬಿಹೇವ್ ಮಾಡಿರೋದು, ಮತ್ತೆ ಮಹಿಳೆ ಜೊತೆ ಒಂದು ಅಶ್ಲೀಲವಾಗಿ ವರ್ತನೆ ಮಾಡಿರೋದು ಕೂಡ ನಡೆದಿದೆ. ಅದೇ ರೀತಿಯಾಗಿ ಯೂನಿಫಾರ್ಮ್ ನಲ್ಲಿ ಕೂಡ ಇದ್ರು. ಏನು ಶಿಸ್ತಿನ ಇಲಾಖೆಯಲ್ಲಿ ಈ ರೀತಿ ಅಶಿಸ್ತಿನಿಂದ ವರ್ತನೆ ಮಾಡಿರೋದು ಕೂಡ ಪೊಲೀಸ್ ಇಲಾಖೆ ಮೇಲೆ ಒಂದು ರೀತಿಯ ಒಂದು ಕೆಟ್ಟ ಪರಿಣಾಮವನ್ನು ಕೂಡ ಬೀರ್ತಾ ಇತ್ತು. ಇದ್ರ ಬಗ್ಗೆ ಈಗ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಇದ್ರ ಬಗ್ಗೆ ಗೃಹ ಇಲಾಖೆಯಿಂದ ಒಂದು ಏನು ತನಿಖೆಯನ್ನು ಮಾಡಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಮುಖ್ಯಮಂತ್ರಿಗಳು ಕೇಳಿದ್ರು. ನಂತರ ಅವ್ರ ಮೇಲೆ ಒಂದು ಕ್ರಮ ಕೈಗೊಳ್ಳುವಂತ ಒಂದು ಎಚ್ಚರಿಕೆಯನ್ನು ಕೂಡ ನಿನ್ನೆ ಕೊಟ್ಟಿದ್ರು. ಅದರಂತೆ ಈಗಾಗಲೇ ಏನು ಪ್ರಾಥಮಿಕವಾಗಿ ಕೆಲವು ಮಾಹಿತಿಗಳನ್ನು ಆಧರಿಸಿ ಈಗ ಅವರನ್ನ ಅಮಾನತುಗೊಳಿಸಿ ಒಂದು ಸರ್ಕಾರ ಒಂದು ಆದೇಶವನ್ನು ಕೂಡ ಮಾಡಿದೆ. ಮತ್ತೆ ಇದೇ ಸಂದರ್ಭದಲ್ಲಿ ಅವರು ಏನು ರಾಮಚಂದ್ರ ರಾವ್ ಕೂಡ ಒಂದು ಕಾನೂನು ಹೋರಾಟವನ್ನು ಮಾಡುವಂತ ಒಂದು ಸುಳಿವು ಕೂಡ ಕೊಟ್ಟಿರೋದು. ಯಾಕಂದ್ರೆ ಇದು ತುಂಬಾ ಹಳೆ ವಿಡಿಯೋ ಆಗಿತ್ತು, ಆದ್ರೆ ಅದನ್ನ ಈಗ ವೈರಲ್ ಮಾಡಿ ಅವರ ಒಂದು ಘನತೆ ಮತ್ತೆ ಒಂದು ಕರ್ತವ್ಯಕ್ಕೆ ಕೂಡ ಒಂದು ತೊಂದರೆ ಉಂಟು ಮಾಡುವಂತ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ ಅಂತ ಹೇಳಿ ಅವರು ಕೂಡ ಒಂದು ಕಾನೂನು ಹೋರಾಟ ಮಾಡುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಏನು ತಮ್ಮ ವಕೀಲರ ಮುಖಾಂತರ ಹೋಗಿ ಒಂದು ಚರ್ಚೆಯನ್ನು ಕೂಡ ಇದ್ರ ಬಗ್ಗೆ ನಡೆಸಿದ್ದು, ಹನಿ ಟ್ರ್ಯಾಪ್ ಮಾಡಿರುವಂತ ಬಗ್ಗೆ ಒಂದು ಸಾಧ್ಯತೆಗಳು ಕೂಡ ಇದೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನು ಕೂಡ ಆಗ್ತಾ ಇದೆ. ಅದರಿಂದ ಅವರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಹನಿ ಟ್ರ್ಯಾಪ್ ಕೇಸ್ ಆಗಲಿ ಅಥವಾ ಕೋರ್ಟ್ ನಲ್ಲಿ ಕೂಡ ಇದ್ರ ಬಗ್ಗೆ ಒಂದು ದಾವೆಯನ್ನು ಕೂಡ ಹೂಡೋದಕ್ಕೆ ಒಂದು ಚಿಂತನೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರೋದು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ರೆ ಅಲ್ಲಿ ಕನ್ಫರ್ಮ್ ಆಗುತ್ತೆ ಅಲ್ವಾ ಅವ್ರು ಆ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಒಂದ್ ಕಡೆ ಈ ವಿಡಿಯೋ ಎಲ್ಲಿ ವೈರಲ್ ಆಯ್ತು, ಯಾರ ಮೊಬೈಲ್ ಇಂದ ವೈರಲ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮೂಲ ಕೆದಕಿದ್ರೆ ಆ ಮಹಿಳೆಯರು ಯಾರು ಅಂತ ಗೊತ್ತಾಗುತ್ತೆ. ಅವ್ರನ್ನೂ ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಇದು ಅಸಲಿಯದ್ದ ಅಥವಾ ನಕಲಿಯದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ಲಾಗುತ್ತೆ. ಸೊ ಅದ್ರ ಬಗ್ಗೆ ತನಿಖೆ ಹೇಗೆ ಸಾಗ್ತಾ ಇದೆ ಅಂತ?
ಪೃಥ್ವಿ, ಈಗಾಗಲೇ ಇದ್ರ ಬಗ್ಗೆ ಈ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದಾಗ ಆಗ ವಿಡಿಯೋಗಳ ಬಗ್ಗೆ ಒಂದು ತನಿಖೆ ಆಗುತ್ತೆ. ಮತ್ತೆ ಆ ಒಂದು ವಿಡಿಯೋದಲ್ಲಿರುವಂತಹ ಮಹಿಳೆಯರು ಯಾರು, ಮತ್ತೆ ಅವರು ಅವ್ರ ಕಚೇರಿಗೆ ಏನಕ್ಕೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಒಂದು ಮಾಹಿತಿ ಕೂಡ ಸಿಗುತ್ತೆ. ಆದ್ರೆ ಈಗಾಗಲೇ ಏನು ಅವ್ರ ಕಚೇರಿಯಲ್ಲಿ ಯೂನಿಫಾರ್ಮ್ ನಲ್ಲಿ ರೀತಿ ಅಶಿಸ್ತಿನಿಂದ ವರ್ತನೆ ಮಾಡಿರೋದ್ರ ಬಗ್ಗೆ ಈಗ ಇಲಾಖೆಯಿಂದ ಒಂದು ತನಿಖೆ ನಡೀತಾ ಇರೋದು. ಯಾಕಂದ್ರೆ ಡ್ಯೂಟಿ ಅವರ್ಸ್ ಅಲ್ಲಿ ಈ ರೀತಿ ಮಿಸ್ಬಿಹೇವ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅದು ಶಿಸ್ತು ಪಾಲನೆಯನ್ನು ಉಲ್ಲಂಘನೆ ಮಾಡಿದಂತಾಗುತ್ತೆ. ಆದ್ರಿಂದ ಇದ್ರ ಬಗ್ಗೆ ಈಗ ಇಲಾಖೆಯಿಂದ ಒಂದು ತನಿಖೆಯನ್ನು ಮಾಡೋದಕ್ಕೆ ಈಗ ಸೂಚನೆ ಇದೆ. ಆದ್ರೆ ಆ ಒಂದು ದೃಶ್ಯಗಳಿಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಬೇಕು, ಅಥವಾ ಅವರೇ ಖುದ್ದು ರಾಮಚಂದ್ರ ಅವರೇ ಒಂದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಹನಿ ಟ್ರಾಪ್ ಮಾಡಲಾಗಿದೆ ಅಂತ ಹೇಳಿ ಒಂದು ಆರೋಪ ಏನಾದ್ರು ಮಾಡಿದ್ರೆ ಆಗ ಪೊಲೀಸ್ ಇಲಾಖೆಯಿಂದ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಮಹಿಳೆಯರನ್ನು ಕೂಡ ಪತ್ತೆ ಮಾಡಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. ಮತ್ತೆ ಆ ಒಂದು ವಿಡಿಯೋ ಮಾಡಿದಂತವರು ಕೂಡ ಅಲ್ಲಿ ಮೂರನೇ ವ್ಯಕ್ತಿ ಇರೋದ್ರ ಬಗ್ಗೆ ಕೂಡ ಒಂದು ಅನುಮಾನಗಳು ಕೂಡ ಉಂಟಾಗ್ತಾ ಇರೋದ್ರಿಂದ ಅವ್ರು ಯಾರು ಮತ್ತೆ ಯಾವ ಉದ್ದೇಶದಿಂದ ಈ ಒಂದು ವಿಡಿಯೋಗಳನ್ನ ಚಿತ್ರೀಕರಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆರಂಭ ಆಗುತ್ತೆ. ಸದ್ಯದ ಮಟ್ಟಿಗೆ ಈಗ ಇಲಾಖೆಯಿಂದ ಮಾತ್ರಷ್ಟೇ ಒಂದು ತನಿಖೆ ಆಗ್ತಾ ಇರೋದ್ರಿಂದ ಆ ಒಂದು ವಿಡಿಯೋಗಳ ಬಗ್ಗೆ ಒಂದು ಏನು ಮಾಹಿತಿಯನ್ನ ಹೊರ ತೆಗೆಯುವಂತದ್ದು ಕೂಡ ಇನ್ನೂ ಕಾದ್ ನೋಡ್ಬೇಕಾಗುತ್ತೆ. ಮತ್ತೆ ಈಗಾಗಲೇ ಏನು ಕೆಲವು ಸಾಮಾಜಿಕ ಕಾರ್ಯಕರ್ತರು ಕೂಡ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತೇಳಿ ಈಗ ಡಿಜಿಪಿ ಅವರಿಗೂ ಕೂಡ ಒಂದು ಇಮೇಲ್ ಮುಖಾಂತರವಾಗಿ ದೂರು ಕೊಟ್ಟಿರೋದು. ಅದರಿಂದ ಹಿರಿಯ ಅಧಿಕಾರಿಗಳು ಯಾವ ರೀತಿ ಪರಿಗಣಿಸ್ತಾರೆ, ಮತ್ತೆ ದೂರು ಕೊಡಬೇಕು ಅನ್ನುವಂಥದ್ದೇ ಇಲ್ಲ ಅಲ್ವಾ. ಪೊಲೀಸ್ ಇಲಾಖೆ ಮುಜುಗರ ತರ್ತಾ ಇರುವಂತ ಪ್ರಕರಣ, ಅದು ಪೊಲೀಸ್ ಅಧಿಕಾರಿಯ ಆಫೀಸ್ ನಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರುವಂತಹ ಸಂದರ್ಭದಲ್ಲಿ, ಪೊಲೀಸ್ ಇಲಾಖೆ ಆಫೀಸರು ಆನ್ ಡ್ಯೂಟಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಏನಾದ್ರೂ ಆದ್ರೆ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ಇಲ್ಲಿ ಲಲ್ಲೆ ಹೊಡಿತಾ ಇರುವಂತಹ ಸಂದರ್ಭದಲ್ಲಿ ಪ್ರಕರಣ ದಾಖಲಾಗಲ್ವಾ ಅನ್ನುವಂತ ಪ್ರಶ್ನೆ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಮುನಿರಾಜ್.